ವಿದ್ಯಾರ್ಥಿಗಳು. ನನಗೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಹತ್ರ ಏನಿದೆ ಅದನ್ನು ನಾವು ಬೇರೆಯವರಿಗೆ ಹಂಚಬೇಕು. ಸೊ ಅದರಲ್ಲಿ ವಿದ್ಯೆನ ಹಂಚುವಂಥದ್ದು ಒಂದು ಉತ್ತಮವಾದದ್ದು. ಕೊನೆಯವರೆಗೂ ನಮ್ಮ ಜೊತೆ ಏನು ಬರುತ್ತೆ ಅಂತಂದರೆ ನಾವು ಕಲಿತಿದ್ದ ವಿದ್ಯೆ, ನಾವು ಮಾಡಿದಂಥ ಸಾಧನೆ, ನಮ್ಮ ಹೆಸರನ್ನು ಉಳಿಸೋದು ಅದೇನೆ. ವಿದ್ಯಾದಾನ ಅಂತೂ ತುಂಬ ಶ್ರೇಷ್ಠವಾದದ್ದು ಬೇರೆಯವರಿಗೆ ಹಂಚೋದು. ಸೊ ನಾನು ಚಿಕ್ಕವಳಿದ್ದಾಗ ನನ್ನ ಫ್ಯಾಮಿಲಿ ಎಲ್ಲ ದೂರ ಇಟ್ಟರು. ನಾನು ಅದ್ರ ಬಗ್ಗೆ ಚಿಂತೆ ಮಾಡಲಿಲ್ಲ, ಯೋಚನೆ ಮಾಡಲಿಲ್ಲ. ಯಾರಾದರೂ ನನಗೆ ಮೋಟಿವೇಶನ್ ಮಾಡಬೇಕಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಬೇಕು ಅಂತಂದ್ರೂ ನನಗೆ ಸಿಗ್ತಾ ಇರಲಿಲ್ಲ. 17 ಇಯರ್ಸ್ ನಾನು ಅಜ್ಜಿ ಜೊತೆ ಇದ್ದದ್ದು. ಅವರು ಡೆಫೆಂಡ್ ಆಗಿದ್ರು. ಅವ್ರಿಗೆ ನಾನು ಏನು ಹೇಳ್ಬೇಕಂತ ಪಾಪ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಯಾಕಂತಂದ್ರೆ ಅವ್ರಿಗೆ ಪ್ರಪಂಚದ ಜ್ಞಾನ ಇಲ್ಲ, ಎಲ್ಲೂ ಹೋಗಿಲ್ಲ, ಯಾರೂ ಕರ್ಕೊಂಡು ಹೋಗಿಲ್ಲ. ಸೊ ಅದಕ್ಕೆ ನಾನು 17 ಇಯರ್ಸ್ ಒಬ್ಬಳೇ ಅಜ್ಜಿ ಜೊತೆ ಒಬ್ಬಳೇ ಇದ್ದಿದ್ದು, ಬೆಳೆದಿದ್ದು. ಅದಾದಮೇಲೆ ನನ್ನ ಕೋಚ್ ರಾಹುಲ್ ಸರ್ ಬಂದರು. ಗುರಿ ಮುಂದೆ ಗುರು ಹಿಂದೆ ಅಂತ ನನ್ನ ವಿಷಯದಲ್ಲಿ ನಿಜ ಆಗಿದೆ. ನಾನು ಕೂಡ ಗುರಿನ ಇಟ್ಕೊಂಡೆ, ಗುರು ಬಂದ್ಬಿಟ್ರು. ಸೊ ಆ ವುಮೆನ್ಸ್ ಒಂದು ಅಚೀವ್ ಮಾಡಬೇಕಂದ್ರೆ ತುಂಬ ಕಷ್ಟ ಆದ ನನಗೂ ಗೊತ್ತು. ಎಲ್ಲರ ಒಂದು ಧೋರಣೆ ಇರುತ್ತೆ. ಜನ ಮಾತಾಡ್ತಾರೆ, ಮಾಡೋದಕ್ಕಾಗಲ್ಲ, ಹಾಗೆ ನೀನು ಮನೆ ಕೆಲಸ ಮಾಡಬೇಕು, ಫ್ಯಾಮಿಲಿನ ನೋಡ್ಕೋಬೇಕು, ನೀನೇನು ಕೆಲಸ ಮಾಡೋದು ಹೊರಗೆ ಅಂತೆಲ್ಲ ಹೇಳ್ತಾರೆ. ಸೊ ಅವ್ರಿಗೆ ಗೊತ್ತಿರಲ್ಲ ನಮ್ಮ ಶಕ್ತಿ ಏನು ಅಂತ. ಒಂದು ವಿಮೆನ್ ಆಚೆ ಬಂದು ಕೆಲಸ ಮಾಡಬೇಕಂದ್ರೆ ತುಂಬ ಸಮಸ್ಯೆಗಳನ್ನ ನಾವು ಫೇಸ್ ಮಾಡಿರೋದಾದ್ರೆ ಆಲ್ರೆಡಿ ನೀವು ಎಷ್ಟೊಂದು ಜನ ವಿಮೆನ್ಸ್ ಇವಾಗ ಟೀಚರ್ ಆಗಬೇಕು ಅಂತೆಲ್ಲ ಕೆಲಸ ಮಾಡೋದಕ್ಕೆ ಬಂದಿದ್ದೀರಾ. ಒಂದು ಯಾಕಂದರೆ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಿ ಮನೆಯಿಂದ ಆಚೆ ಬರಬಾರ್ದು. ಸೊ ಅದ್ರ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ನಾನು ಇವಾಗ ಇಷ್ಟೆಲ್ಲ ಏನು ಮಾಡಿದ್ದೀನಿ, ಈಗಲೂ ನಮಗೆ ಕೆಲವೊಬ್ರು ಹೇಳ್ತಾರೆ ಇಷ್ಟೆಲ್ಲ ಮಾಡಿದ್ದೀನಿ, ಇನ್ನೂ ಮಾಡ್ತೀಯಾ, ಇನ್ನೂ ಅಂತ ಮಜ್ಜಿಗೆ ಕೇಳ್ತಾ ಇರ್ತಾರೆ ನನ್ನ ಹತ್ರ. ಇನ್ನೂ ಎಷ್ಟು ವರ್ಷ ಮಾಡಬೇಕು ನೀನು ಅಂತ ಕೇಳ್ತಾ ಇರ್ತಾರೆ. ಸೊ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗಲ್ಲ. ನಾನು ಹೇಳೋದು 1 ವರ್ಷ 2 ವರ್ಷ ಅಂತ. ಯಾಕಂದ್ರೆ ಅವ್ರಿಗೆ ಅರ್ಥ ಆಗಲ್ಲ ನನ್ನ ಸಿಚುವೇಶನ್ ಏನು ಮಾಡ್ತಾ ಇದ್ದೀನಿ ಅಂತ. ಆ ಖುಷಿ ಏನಂತಂದರೆ ನನಗೆ PM ಮೀಟ್ ಮಾಡಿದ್ದೀನಿ, ಪ್ರೆಸಿಡೆಂಟ್ ಅವ್ರಿಗೆ ಗೊತ್ತು, ಅವರು ದೊಡ್ಡವರು ಮೀಟ್ ಮಾಡಿದ್ದೀನಿ ಅಂತ. ಸೊ ಅವ್ರು ಎಷ್ಟು ಬೆಲೆ ಬರುತ್ತೆ ಅದನ್ನ ತಿಳ್ಕೊಳ್ಳೋ ಅಂತ ಒಂದು ನಾಲೆಡ್ಜ್ ಅವ್ರಿಗೆ ಇಲ್ಲ. ಸೊ ನನ್ನ ಬೆಳೆಸಿದ್ದು ಒಂದು ವಿಮೆನ್, ನಾನು ವಿಮೆನ್ ಆಗಿ ಇಲ್ಲಿವರೆಗೂ ಬಂದಿರೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಸೊ ಇನ್ನೊಂದು ಏನಂದರೆ ನಾವು ಏನು ಅಚೀವ್ ಮಾಡಿ ಸಾಧನೆ ಮಾಡಿರ್ತೀವೋ ಪ್ರತಿಯೊಬ್ಬರು ನಮಗೆ ಹುರಿದುಂಬಿಸ್ತಾರೆ ಅಥವಾ ಮೋಟಿವೇಶನ್ ಮಾಡಿರ್ತಾರೆ. ಕೆಳಗೆ ಬೀಳ್ಸೋರು ತುಂಬ ಜನ ಇರ್ತಾರೆ. ಇಷ್ಟೆಲ್ಲ ಮಾಡಿದ್ದಾರೆ, ಇನ್ನೂ ಎಷ್ಟು ಮಾಡಬೇಕು, ಯಾಕೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ನಾನು ಬೇರೆಯವ್ರ ಮಾತಿಗೆ ಗಮನ ಕೊಡಲ್ಲ. ಯಾಕಂದರೆ ಇವಾಗೆಲ್ಲ ಇಲ್ಲಿ BA ಟೀಚರ್ಸ್ ಟ್ರೈನಿಂಗ್ ಮಾಡ್ತಾ ಇದ್ರು. ನಿಮಗೂ ಹೇಳಿರ್ತಾರೆ, ನೀನು ಎಲ್ಲ ಆಯಿತು, ನೀನು ಟೀಚರ್ ಆಗಿದೆಯಾ, ಫ್ಯಾಮಿಲಿ ಹೇಗೆ ನೋಡ್ಕೊಳ್ತೀಯಾ, ಮಕ್ಕಳು ಹೇಗೆ ನೋಡ್ಕೊಳ್ತೀಯಾ, ಪೇರೆಂಟ್ಸ್ ಹೇಗೆ ನೋಡ್ಕೊಳ್ತೀಯಾ, ಕ್ವೆಶನ್ಸ್ ಮಾಡಿ ನಮ್ಮನ್ನು ಡಿಮೋಟಿವೇಟ್ ಮಾಡೋರು ತುಂಬ ಜನ ಇರ್ತಾರೆ. ಸೊ ಅದ್ರ ಬಗ್ಗೆ ಗಮನ ಕೊಡಬಾರ್ದು. ನಾನು ನನ್ನ ಲೈಫಲ್ಲಿ ನನ್ನ ಗುರುಗಳ ಮಾತು ಬಿಟ್ಟು ಯಾರ ಮಾತು ಕೇಳಲ್ಲ. ಜಾಸ್ತಿ ಯಾರಾದ್ರ ಮಾತು ಕೂಡ ಆಡಲ್ಲ. ನಾನು ಎಲ್ಲ ಏನು ಹೇಳ್ತಾರೆ, ನಾನು ಉಳಿದ್ರೆ ಮೇಲೆ ಹೋಗುತ್ತೆ, ಇಳಿದ್ರೆ ಕೆಳಗೆ ಬೀಳದ ಅಭ್ಯಾಸ ನನಗಿಲ್ಲ. ನಮ್ಮ ಸಾಧನೆ ನೋಡಿ ಯಾರೆಲ್ಲ ಹೊಗಳ್ದಾರೋ ಅವ್ರು ತುಂಬ ಒಳ್ಳೆಯವರು. ಅವ್ರಿಗೊಂದು ದೇಶದ ಮೇಲೆ ರೆಸ್ಪೆಕ್ಟ್ ಇದೆ ಅಂತ ನಾನು ಅನ್ಕೊಳ್ತೀನಿ. ನನ್ನ ಮೇಲೆ ಅನ್ನೋದಕ್ಕಿಂತ ದೇಶದ ಮೇಲೆ, ದೇಶಕ್ಕೆ ಒಂದು ಮೆಡಲ್ ತಂದ್ಕೊಡ್ತೀನಿ ಅನ್ನೋದಕ್ಕೆ ಅವರೆಲ್ಲ ದೇಶ ಪ್ರೇಮಿಗಳು ಹೊಗಳ್ತಾರೆ ಅನ್ಕೊತೀನಿ. ಇನ್ನೆಲ್ಲ ಯಾರು ಏನು ಮಾಡಿದ್ರು ಏನು ಅಷ್ಟು ಇಷ್ಟು ಅಂತ ಏನು ಹೇಳ್ತಾರೆ, ಅವರೆಲ್ಲ ದೇಶ ಪ್ರೇಮಿಗಳಲ್ಲ ಅನ್ನೋದು ನನ್ನ ಒಂದು ಭಾವನೆ. ಸೊ ದೇಶಕ್ಕೋಸ್ಕರ ಯಾರು ಕಷ್ಟಪಡ್ತಿರ್ತಾರೋ ಅವ್ರು ಹೊಗಳ್ತಾರಲ್ಲ, ಅವರೆಲ್ಲ ದೇಶ ಪ್ರೇಮಿಗಳು. ಸೊ ಇಲ್ಲಿ ಕಾಳಪ್ಪ ಸರ್ ಎಲ್ಲ ಎಷ್ಟು ನಮ್ಮ ಜೊತೆ ಎಲ್ಲ ಆಶಾ ಮೇಡಮ್ ದೊಡ್ಡ ಸಂಸ್ಥೆ. ಆ ಒಂದು ಸಂಸ್ಥೆ ನಾನು ಇಷ್ಟೆಲ್ಲ ಮೆಡಲ್ ಮಾಡಿದ್ದೀನಿ ಅಂತ ನಾವು ಹೊಗಳ್ತಾ ಇದ್ದೆ. ಅವ್ರನ್ನೆಲ್ಲ ನಾನು ದೇಶ ಪ್ರೇಮಿಗಳು ಅಂತ ಅನ್ಕೋತೀನಿ. ಬಿಕಾಸ್ ಒಂದು ಸಂಸ್ಥೆ ಕಟ್ಟಿ ಅದನ್ನು ನಿಲ್ಲಿಸಿ ಅದರಿಂದ 100 ಜನ ಕೆಲಸ ಮಾಡೋದಲ್ಲ, ಅದು ದೇಶ ಸೇವೆ ಮಾಡೋದು. ತುಂಬ ಥ್ಯಾಂಕ್ ಯು. ಒಂದು ಸಂಸ್ಥೆ ಇನ್ನೂ ಮುಂದೆ ದೊಡ್ಡದಾಗಿ ಬೆಳೀಲಿ. ಸೊ ನನ್ನ ಲೈಫಲ್ಲಿ ನಾನು ಯಾರೆಲ್ಲ ಹೆಲ್ಪ್ ಮಾಡಿದಾರೋ ಎಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನೇನು ಜರ್ನಿ ಮಾಡೋದಿದ್ದೀನಿ, ಏನೆಲ್ಲ ಕಷ್ಟಪಟ್ಟಿದ್ದೀನಿ ಅದೆಲ್ಲ ನಾನು ಯಾರ ಹತ್ರ ಹೇಳ್ಕೊಳ್ಳೋದು ಅಥವಾ ಫ್ರೆಂಡ್ಸ್ ಹತ್ರ ಹಂಚ್ಕೊಳ್ಳೋದು ಅದೆಲ್ಲ ಮಾಡಲ್ಲ. ನಾನು ಕಲಿಸೋ ಭಾವನೆಗಳನ್ನ ಏನು ಮಾಡ್ತೀನಿ, ನಾನು ಯೂಟ್ಯೂಬ್ ಚಾನಲಲ್ಲಿ ಮೋಟಿವೇಶನ್ ಸ್ಪೀಚ್ ಮಾಡಿ ಹಾಕ್ತೀನಿ. ಅದು ನನ್ನ ಅಭ್ಯಾಸ. ಸೊ ಇಲ್ಲಿ ಟೀಚರ್ಸ್ ಇರೋದ್ರಿಂದ ನನ್ನ ಅಭ್ಯಾಸಗಳು ಏನೇನಂದರೆ ಓದೋದು, ಸ್ಟೋರೀಸ್ ಓದ್ತೀನಿ, ಉತ್ತಮವಾದ ನಾವೆಲ್ಸ್ಗಳನ್ನ ಕೇಳ್ತೀನಿ. ಅದು ನನಗೆ ಖುಷಿ ಕೊಡುತ್ತೆ. ಸೊ ನನಗೆ ಅನ್ಸುತ್ತೆ ನಾನು ಸ್ಫೂರ್ತಿ ಹೆಚ್ಚಿನ ಅಂತ ಯೂಟ್ಯೂಬ್ ಇದೆ, ಅದರಲ್ಲಿ ಮಾಡಿ ನಾನು ನನ್ನ ಮೋಟಿವೇಶನ್ ಸ್ಪೀಚ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಅದು ನನಗೆ ಖುಷಿ ಕೊಡುತ್ತೆ. ಅದೇ ನನಗೆ ನಾನು ಮಾಡೋ ಚಾನಲ್ ನನಗೆ ಅದರ ಮೋಟಿವೇಶನ್ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಅದು ಬೇರೆಯವ್ರಿಗೂ ಮೋಟಿವೇಶನ್ ಆಗಲಿ ಅನ್ನೋದು ನನ್ನ ಒಂದು ಉದ್ದೇಶ. ಯಾರೆಲ್ಲ ವಿಮೆನ್ಸ್ ಕಷ್ಟಪಟ್ಟು ಮನೆಯಿಂದ ಎಷ್ಟೆಲ್ಲ ಸ್ಟ್ರಗಲ್ಸ್ನ ಫೇಸ್ ಮಾಡ್ತಿದ್ರೆ ಅವರೆಲ್ಲ ಕಂಗ್ರ್ಯಾಚುಲೇಷನ್ಸ್. ಮುಂದೆ ಇನ್ನೂ ಏನಾದರೂ ಅಚೀವ್ ಇದ್ದರೆ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.
ಯಾವುದಾದ್ರೂ ಒಂದು ಅಂಗ ನಮ್ಮ ದೇಹದಲ್ಲಿ ಇಲ್ಲ, ನಾವು ಹಾಗಿದೆ ಹೀಗಿದೆ ಅಂತ ಏನಾದರೂ ನೆಪಗಳು ನಮಗೆ ಬೇಡ. ನಮಗೆಲ್ಲ ದೇವರು ಕೊಟ್ಟಿದ್ದಾರೆ. ಎಷ್ಟು ಅವರಿಗೆ ಅದು ಒಂದು ಇಲ್ಲ, ಅವರು ಬ್ಲೈಂಡ್ ಇದ್ರೂ ಸಹಿತ ಅವ್ರು ಎಂಥ ಸಾಧನೆಗಳನ್ನು ಮಾಡಿದ್ದಾರೆ. ನಮಗೆಲ್ಲ ದೇವರು ಎಲ್ಲರೂ ಕೊಟ್ಟ, ನಾವು ಯಾಕಂದರೆ ಅವರಿಂದ ಸ್ಫೂರ್ತಿಯನ್ನು ಪಡೆಯಬಾರ್ದು. ಸುಮ್ಮನೆ ಏನಾದರೂ ಒಂದು ಸಣ್ಣದಾದ ಒಂದು ನೆಪವನ್ನು ಹೇಳಿಕೊಂಡು ಹಾಗೆ ಹೀಗೆ ಅವರ ಆದರ್ಶಗಳನ್ನು ನಾವು ಏನದಂದರೆ ಇಟ್ಟುಕೊಂಡು ನಾವು ಹಂಗೆ ಸಾಧಕರಾಗಬೇಕು. ಎಷ್ಟು ಅವರು ಜೀವನದಲ್ಲಿ ಕಷ್ಟಪಟ್ಟಿದ್ದಾರೆ ಅಂದರೆ ಅದನ್ನು ಹೇಳಲಿಕ್ಕೆ ಸಾಧ್ಯ. ಅವರಿಗೆ ತಹಸೀಲ್ದಾರ್ ನೌಕರಿ ಬಂದಿದೆ, ಈಗ ಅವ್ರು ಬಿಟ್ಟು ಕೊಟ್ಟಾರ ಬೇಡ, ಅವ್ರು ಯಾವಾಗ ಬೇಕಾದರೂ ಅಲ್ಲಿ ಜಾಯಿನ್ ಆಗ್ಬೋದು. ಯಾಕೆ ಬಿಟ್ಟು ಕೊಟ್ಟಾರ ಗೊತ್ತಿದೆ ಏನು? ಅವ್ರು IAS ಮಾಡಬೇಕು ಅನ್ನೋ ಗುರಿ. IAS ಆಗಿ ಅದರ ಗುರಿ ಇಟ್ಕೊಂಡು ತಹಸೀಲ್ದಾರ್ ಪೋಸ್ಟನ್ನು ಅವ್ರು ಸ್ವೀಕಾರ ಮಾಡಿಲ್ಲ. ಈಗ ಸದ್ಯವಾದರೂ ಅದು ಅವರಿಗೆ ರೆಡಿ ಇದೆ. ಆದರೆ ಅವ್ರ ಕನಸು ಏನಿದೆ IAS, ಆಮೇಲೆ ಮುಂದಿನ ಒಲಿಂಪಿಕ್ಸ್ನಲ್ಲಿ ಗೋಲ್ಡ್ ಮೆಡಲ್ ಪಡೆಯೋದು ಅವ್ರ ಉದ್ದೇಶ. ಇವೆರಡು ಅವರ ಕನಸುಗಳು. ಅದಕ್ಕೆ ನಾವೆಲ್ಲರೂ ಏನದ ಅಂದರೆ ಅವರ ಕನಸು ನನಸಾಗಲಿ ಅಂತೇಳಿ ನಾವೆಲ್ಲರೂ ಈ ಸಂಸ್ಥೆಯ JSS ಶಿಕ್ಷಣ ಮಹಾವಿದ್ಯಾಲಯ ವಿಜಯಪುರ ಇಂದು ಈ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡಿರುವಂತಹ ಬ್ರೇಕಿಂಗ್ ಬ್ಯಾರಿಯರ್ಸ್ ಆ್ಯಂಡ್ ಇನ್ಸ್ಪೈರಿಂಗ್ ಇಂಟರಾಕ್ಷನ್ ವಿತ್ ಇಂಟರ್ನ್ಯಾಷನಲ್ ಪ್ಯಾರಾ ಅಥ್ಲೆಟಿಕ್ಸ್ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿದಂತಹ ಹಾಗೂ ಶಾರೀರಿಕ ಮಿತಿಗಳು ನಮ್ಮ ಕನಸುಗಳಿಗೆ ಅಡ್ಡಿಯಾಗಲಾರವು ಎಂಬುದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಸಾಧನೆಯ ಮೂಲಕ ನಿರೂಪಿಸಿದಂಥ ಮಿಸ್ ರಕ್ಷಿತಾ ರಾಜು ಮೇಡಮ್, ಅಂತಾರಾಷ್ಟ್ರೀಯ ಪ್ಯಾರಾ ಅಥ್ಲೆಟ್ ಬೆಂಗಳೂರು, ಇವರಿಗೆ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಹಾಗೂ ನಮ್ಮ ಪ್ರಾಚಾರ್ಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ SS ಆವರಣದ ಆಡಳಿತಾಧಿಕಾರಿಗಳಾದಂತಹ ಪ್ರೊಫೆಸರ್ IS ಕಾಳಪ್ಪನವರ್ ಸರ್, ಇವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ